ವಿಡಿಯೋ ಶುರುವಾಗೋಕ್ಕಿಂತ ಮುಂಚೆ ನಿಮಗೆ ಕಮೆಂಟ್ ಸೆಕ್ಷನ್ ನ ಸ್ಲೈಡ್ ಮಾಡಿದಾಗ ಹೈಪ್ ಬಟನ್ ಸಿಗುತ್ತೆ. ಅದನ್ನ ನೀವು ಹೈಪ್ ಮಾಡ್ಬಿಟ್ರೆ ನಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಸೊ ಬನ್ನಿ ಕಥೆನ ಶುರು ಮಾಡೋಣ. ಕತೆ ಶುರುವಾಗುತ್ತೆ ಫ್ಯೂಚರ್ ನಿಂದ. ಭವಿಷ್ಯದಲ್ಲಿ ನಾವು ಜೆನೆಟಿಕ್ಸ್ ನ ಬದಲಾಯಿಸೋದು ಮತ್ತೆ ಹಾಗೆ ಯಾವ ರೀತಿ ಮಗು ಹುಟ್ಟಬೇಕು ಅನ್ನೋದನ್ನ ಡಿಸೈಡ್ ಮಾಡುವಂತ ಟೆಕ್ನಾಲಜಿಯನ್ನ ಕಂಡುಹಿಡಿದಿದ್ದೀವಿ. ಮತ್ತೆ ಹಾಗೆ DNA ನ ಬದಲಾಯಿಸೋದ್ರಿಂದ ನಾವು ಮಕ್ಕಳಿಗೆ ಮುಂದೆ ಆಗಬಹುದಾದಂತ ಯಾವುದೇ ಕಾಯಿಲೆ ಇದ್ರೂ ಕೂಡ ಅದನ್ನ ತಡೆಗಟ್ಟಬಹುದು. ಮತ್ತೆ ಹಾಗೆ ಅವರ ಲುಕ್ಸ್ ಆಗಿರ್ಬೋದು, ಬಾಡಿ ಆಗಿರ್ಬೋದು ತುಂಬಾ ಅಲೈಟ್ ಲೆವೆಲ್ ಗೆ ಬೆಳೆಯುತ್ತೆ. ಮತ್ತೆ ಈ ರೀತಿ ಜೆನೆಟಿಕ್ ಮ್ಯಾನಿಪುಲೇಷನ್ ನಡೆದು ಬದುಕ್ತಾ ಇರೋ ಮನುಷ್ಯರನ್ನ ಫಸ್ಟ್ ಕ್ಲಾಸ್ ಅಂತ ಕರಿತಾ ಇದ್ವಿ. ಮತ್ತೆ ಯಾವ ಪೇರೆಂಟ್ಸ್ ಮಕ್ಕಳನ್ನ ನಾರ್ಮಲ್ ಆಗಿ ನ್ಯಾಚುರಲ್ ವೇ ಅಲ್ಲಿ ಹುಟ್ಟಿಸ್ತಾ ಇದ್ರು ಅಂತ ಮಕ್ಕಳನ್ನ ಸೆಕೆಂಡ್ ಕ್ಲಾಸ್ ಜನರು ಅಂತ ಹೇಳ್ತಾ ಇದ್ರು. ಆದ್ರೆ ಈ ಸೆಕೆಂಡ್ ಕ್ಲಾಸ್ ಜನರನ್ನ ಅಷ್ಟು ಸೀರಿಯಸ್ ಆಗಿ ಯಾರು ತಗೊಳ್ತಾ ಇರ್ಲಿಲ್ಲ, ಯಾಕಂದ್ರೆ ಇವರೆಲ್ಲ ನಾರ್ಮಲ್ ಆಗಿ ಹುಟ್ಟಿದಾಗಿತ್ತು. ಮತ್ತೆ ಇವರಲ್ಲಿ ಹಲವಾರು ಕಾಯಿಲೆಗಳು ಕೂಡ ಇತ್ತು. ಮತ್ತೆ ನಮ್ಗೆ ತೋರಿಸ್ತಾರೆ ಜೆರೆಮಿ ಅನ್ನೋ ವ್ಯಕ್ತಿಯನ್ನ. ಇವನು ಗ್ಯಾಟಕ್ ಅನ್ನೋ ಸ್ಪೇಸ್ ಏಜೆನ್ಸಿ ಕಂಪನಿಯಲ್ಲಿ ಮಿಷನ್ ನ್ಯಾವಿಗೇಟರ್ ಆಗಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ಅವನು ಆಫೀಸ್ಗೆ ಹೋಗೋಕು ಮುಂಚೆ ಅವನದೊಂದು ವಿಚಿತ್ರ ರೋಟೀನ್ ಕೂಡ ಇತ್ತು. ಅವನು ಯೂರಿನ್ ಬ್ಯಾಗ್ ಅನ್ನ ಇಟ್ಕೊಂಡೇ ಹೋಗ್ತಾ ಇದ್ದ. ಮತ್ತೆ ಹಾಗೆ ಒಂದು ಫೇಕ್ ಫಿಂಗರ್ ಪ್ರಿಂಟ್ ಕ್ರಿಯೇಟ್ ಆಗೋ ರೀತಿ ಅದರಲ್ಲಿ ರಕ್ತವನ್ನ ತುಂಬಿ ತನ್ನ ಬೆರಳಿಗೆ ಅಂಟಿಸ್ಕೊಳ್ತಿದ್ದ. ಇದೆಲ್ಲ ಆದ ನಂತರ ಅವನು ಆಫೀಸ್ಗೆ ಹೋಗ್ತಾ ಇದ್ದ. ಮನೆಗೆ ಬಂದ ನಂತರವೂ ಸಹ ತನ್ನ ಕೀಬೋರ್ಡ್ ಮತ್ತೆ ಡೆಸ್ಕ್ ಅನ್ನ ತುಂಬಾ ಕ್ಲೀನ್ ಮಾಡ್ತಾ ಇದ್ದ. ಹಾಗೆ ಒಂದಿನ ಕೆಲಸ ಮಾಡ್ತಿರುವಾಗ ಅವನ ಬಾಸ್ ಬಂದು ಹೇಳ್ತಾರೆ, ನಮ್ಗೆ ಒಂದು ಅದ್ಭುತ ಪ್ಲಾನೆಟ್ ಸಿಕ್ಕಿದೆ ಟೈಟನ್ ಅಂತ, ನಾವು ಅಲ್ಲಿಗೆ ಹೋಗ್ತಾ ಇದೀವಿ. ಮತ್ತೆ ನೀನು ಒಂದು ಫ್ಲೈಟ್ ನ ಲೀಡರ್ ಅಂದ್ರೆ ಮಿಷನ್ ನ್ಯಾವಿಗೇಟರ್ ಆಗಿರ್ತೀಯ. ಆದ್ರೆ ಅದಕ್ಕೂ ಮುಂಚೆ ನಿಂದು ಕೆಲವು ಮೆಡಿಕಲ್ ಟೆಸ್ಟ್ ಕೂಡ ನಡೆಯುತ್ತೆ, ಇದ್ರಲ್ಲಿ ನೀನು ಪಾಸ್ ಆಗ್ಬೇಕಾಗತ್ತ ಅಂತ ಹೇಳಿ ಹೋಗ್ತಾರೆ. ಅವರು ಹೋದ ನಂತರ ಜೆರೆಮಿ ಕೆಲವು ತನ್ನ ಸ್ಕಿನ್ ನ ಡೆಡ್ ಸೆಲ್ ಗಳನ್ನ ಕೀಬೋರ್ಡ್ ನ ಮೇಲೆ ಹರಡಿ ಹೋಗ್ತಾನೆ. ಮತ್ತೆ ಹಾಗೆ ಅವನು ಯೂಸ್ ಮಾಡೋ ಬಾಚಣಿಗೆಯಲ್ಲಿ ಕೆಲವು ಕೂದಲನ್ನ ಹಾಕಿ ಹೋಗ್ತಾನೆ. ಮತ್ತೆ ಕ್ಲಿನಿಕ್ ನಲ್ಲಿ ಇವನು ಡಾಕ್ಟರ್ ಲೆಮೋರ್ ಅನ್ನೋನನ್ನ ಮೀಟ್ ಆಗ್ತಾನೆ. ಡಾಕ್ಟರ್ ಲೆಮೋರ್ ಹೇಳ್ತಾರೆ, ನನ್ನ ಮಗ ಸಹ ನಿನ್ನ ತುಂಬಾನೇ ಐಡಿಯಲೈಸ್ ಮಾಡ್ತಾನೆ, ಮತ್ತೆ ಹಾಗೆ ನಿನ್ ತರನೇ ಆಗ್ಬೇಕು ಅಂತ ಇದ್ದಾನೆ. ಅಂಡ್ ಇವರಿಬ್ರು ಮಧ್ಯ ತುಂಬಾನೇ ಮಾತುಕತೆ ನಡೆಯುತ್ತೆ. ಮತ್ತೆ ಮೆಡಿಕಲ್ ಟೆಸ್ಟ್ ಗೋಸ್ಕರ ಡಾಕ್ಟರ್ ಲೆಮೋರ್ ಯೂರಿನ್ ಸ್ಯಾಂಪಲ್ ನ ಕೇಳ್ತಾರೆ. ಮತ್ತೆ ನಿಮ್ಗೆ ಗೊತ್ತಿರಬಹುದು ಅವನು ಒಂದು ಸಣ್ಣ ಪ್ಯಾಕೆಟ್ ನಲ್ಲಿ ಹಾಕಿಟ್ಕೊಂಡು ಬಂದಿದ್ದ. ಅಂಡ್ ಹಾಗೆ ಅದೇ ಯೂರಿನ್ ಅವನು ಕೊಡ್ತಾನೆ ಡಾಕ್ಟರ್ ಲೆಮೋರ್ಗೆ. ಮತ್ತೆ ಟೆಸ್ಟ್ ನಲ್ಲಿ ಬರುತ್ತೆ ಜೆರೆಮಿ ಒಂದು ವ್ಯಾಲಿಡ್ ಇಂಡಿವಿಜುವಲ್ ಅಂತ, ಅಂದ್ರೆ ಅವನು ಫಸ್ಟ್ ಕ್ಲಾಸ್ ನ ವ್ಯಕ್ತಿಯೇ ಅಂತ. ಮತ್ತೆ ನಾವಿಲ್ಲಿ ನೋಡ್ತೀವಿ ಮಿಸ್ ಐರೇನ್ ಅನ್ನೋಳನ್ನ. ಐರೇನ್ ಜೆರೆಮಿಯ ಒಂದು ಫ್ರೆಂಡ್ ಮತ್ತೆ ಹಾಗೆ ಕೊಲೀಗ್ ಕೂಡ ಆಗಿದ್ಲು. ಅಂಡ್ ಅವಳು ಕಾಂಗ್ರಾಚುಲೇಟ್ ಮಾಡ್ತಾಳೆ, ಯಾಕಂದ್ರೆ ಇವಾಗ ಜೆರೆಮಿ ಮಿಷನ್ ನ ಸಲುವಾಗಿ ಟೈಟನ್ ಗೆ ಹೋಗ್ತಾ ಇದ್ದಾನಲ್ಲ ಅದಕ್ಕೆ. ಮತ್ತೆ ಅವನು ಹೊರಡ್ತಾನೆ ತನ್ನ ಡೆಸ್ಕ್ ನ ಹತ್ರ. ಆದ್ರೆ ಅವನಿಗೆ ಗೊತ್ತಾಗುತ್ತೆ ಈ ಆಫೀಸ್ ನ ಮ್ಯಾನೇಜರ್ ಅಂತೂ ತುಂಬಾನೇ ಬ್ರೂಟಲ್ ಆಗಿ ಸತ್ತಿದ್ದಾನೆ, ಯಾರು ಇವನನ್ನ ಕೊಲೆ ಮಾಡಿದ್ದಾರೆ ಅಂತ. ಸದ್ಯದಲ್ಲೇ ಪೊಲೀಸ್ ಕೂಡ ಬಂದು ಮತ್ತೆ ಆ ಕ್ರೈಮ್ ಸೀನ್ ಅಲ್ಲಿ ನಡೆದಿರೋ ಎಲ್ಲಾ ಎವಿಡೆನ್ಸಸ್ ಕೂಡ ಕಲೆಕ್ಟ್ ಮಾಡೋಕೆ ಶುರು ಮಾಡ್ತಾರೆ. ಜೆರೆಮಿ ಇದನ್ನ ನೋಡಿ ತನ್ನ ಪಾಸ್ಟ್ ನ ನೆನಪು ಮಾಡ್ಕೊಳ್ತಾನೆ. ಅಂಡ್ ಹಾಗೆ ನಮ್ಗೆ ಜೆರೆಮಿ ಮೊದ್ಲು ಹೇಗಿದ್ದ ಅನ್ನೋದೆಲ್ಲ ಗೊತ್ತಾಗುತ್ತೆ. ಜೆರೆಮಿಯ ಪೇರೆಂಟ್ಸ್ ಅವನನ್ನ ನ್ಯಾಚುರಲ್ ಆಗಿ ಹುಟ್ಟಿಸಿದಾಗಿತ್ತು. ಮತ್ತೆ ಹಾಗೆ ಅವನು ಒಬ್ಬ ಸೆಕೆಂಡ್ ಕ್ಲಾಸ್ ವ್ಯಕ್ತಿಯಾಗಿದ್ದ. ಮತ್ತೆ ಡಾಕ್ಟರ್ಸ್ ಹೇಳಿದ್ರು ಅವನಿಗೆ ಹಾರ್ಟ್ ಡಿಸೀಸ್ ಬಂದು 30ನೇ ವಯಸ್ಸಿನಲ್ಲೇ ಸಾಯ್ತಾನೆ ಅಂತ. ಇದನ್ನ ಕೇಳಿ ಜೆರೆಮಿಯ ತಂದೆ ತಾಯಿಗೆ ತುಂಬಾನೇ ಬೇಜಾರಾಗತ್ತೆ. ಮತ್ತೆ ಇವನ ಹೆಸರನ್ನ ಅವರು ವಿನ್ಸೆಂಟ್ ಅಂತ ಇಡ್ತಾರೆ. ಸೊ ಇಲ್ಲಿವರೆಗೂ ನಾವು ಜೆರೆಮಿ ಅಂತ ಅನ್ಕೊಂಡವನು ಆಕ್ಚುಲಿ ವಿನ್ಸೆಂಟ್ ಆಗಿದ್ದಾನೆ. ಆದ್ರೆ ಅವನ ತಂದೆ ತಾಯಿಗೆ ಜೆರೆಮಿ ಅಂದ್ರೆ ಇವಾಗ ಇಷ್ಟ ಆಗಿರ್ಲಿಲ್ಲ, ಎರಡನೇ ಮಗು ಬೇಕಾಗಿತ್ತು. ಆದ್ರೆ ಈ ಸಲ ಅವರು DNA ನ ಮಾಡಿಫೈ ಮಾಡೋಕೆ ಕೇಳ್ತಾರೆ ಡಾಕ್ಟರ್ಸ್ ನ ಹತ್ರ. ಅಂಡ್ ಹಾಗೆ ಡಾಕ್ಟರ್ಸ್ ಹೇಳ್ತಾರೆ, ನಿಮ್ಮ ಎರಡನೇ ಮಗುಗೆ ಯಾವುದೇ ಹಾರ್ಟ್ ಡಿಸೀಸ್ ಅಥವಾ ಡಯಾಬಿಟಿಸ್ ಬರಲ್ಲ ಫ್ಯೂಚರ್ ನಲ್ಲಿ ಅಂತ. ಮತ್ತೆ ಹಾಗೆ ಅವ್ರಿಗೆ ಎರಡನೇ ಮಗು ಕೂಡ ಹುಟ್ಟುತ್ತೆ. ಮತ್ತೆ ಇವನ ಹೆಸರನ್ನ ಆಂಟೋನ್ ಅಂತ ಇಡಲಾಯ್ತು. ಅಂಡ್ ಹಾಗೆ ಆಂಟೋನ್ ಬಹಳ ಚುರುಕು ಬುದ್ಧಿಯವನಾಗಿದ್ದ. ಮತ್ತೆ ಹಾಗೆ ಅವನು ವಿನ್ಸೆಂಟ್ ಗಿಂತ ಶಾರ್ಟ್ ಇದ್ರೂ ಸಹ ಅವನು ಬೇಗನೆ ಬೆಳೆಯೋಕೆ ಶುರು ಮಾಡ್ದ. ಅವನಲ್ಲಿ ತುಂಬಾನೇ ಒಳ್ಳೆ ಗ್ರೋತ್ ಪ್ರೊಸೆಸ್ ಆಗ್ತಾ ಇತ್ತು. ಮತ್ತೆ ಪೇರೆಂಟ್ಸ್ ಕೂಡ ಇವಾಗ ಆಂಟೋನ್ ಜಾಸ್ತಿ ಪ್ರೀತಿಸ್ತಾ ಇದ್ರು. ಅಂಡ್ ಇದನ್ನ ನೋಡಿ ವಿನ್ಸೆಂಟ್ ಗೆ ಆಂಟೋನ್ ಮತ್ತೆ ಅಪ್ಪ ಅಮ್ಮನ ಮೇಲೆ ಸ್ವಲ್ಪ ಬೇಜಾರಾಯ್ತು. ವಿನ್ಸೆಂಟ್ ಗೆ ಬ್ರಹ್ಮಾಂಡದ ಬಗ್ಗೆ, ಈ ಸ್ಪೇಸ್ ನ ಬಗ್ಗೆ ಬಹಳನೇ ರುಚಿ ಇತ್ತು. ಮತ್ತೆ ಹಾಗೆ ಅವನು ಒಂದು ಆಸ್ಟ್ರೋನಾಟ್ ಆಗ್ಬೇಕು ಅಂತ ಇದ್ದ. ಆದ್ರೆ ಅವನ ಅಪ್ಪ ಅಮ್ಮ ಹೇಳಿದ್ರು, ನೀನು 30ನೇ ವಯಸ್ಸಿನಲ್ಲೇ ಸಾಯ್ತೀಯ, ಹೀಗಾಗಿ ನೀನು ಆಸ್ಟ್ರೋನಾಟ್ ಆಗಿ ಏನು ಪ್ರಯೋಜನ ಇಲ್ಲ ಅಂತ. ಆದ್ರೂ ಕೂಡ ವಿನ್ಸೆಂಟ್ ತನ್ನ ಅಪ್ಪ ಅಮ್ಮನ ಮಾತನ್ನ ಕೇಳದೆ ಅವನು ಆಸ್ಟ್ರೋನಾಟ್ ಆಗೋಗೋಸ್ಕರ ಆ ಟೆಸ್ಟ್ ಅನ್ನ ಕೊಡೋಕೆ ಹೋಗ್ತಾನೆ. ಆದ್ರೆ ಅವನು ಒಬ್ಬ ಸೆಕೆಂಡ್ ಕ್ಲಾಸ್ ಸಿಟಿಸನ್ ಆಗಿದ್ದ, ಹೀಗಾಗಿ ಪ್ರತಿ ಟೆಸ್ಟ್ ನಲ್ಲೂ ಕೂಡ ಅವನು ಫೇಲ್ ಆಗ್ತಾ ಇದ್ದ. ಮತ್ತೆ ಇಷ್ಟೆಲ್ಲ ಫೇಲಿಯರ್ಸ್ ನ ನೋಡಿ ಅವನ ಅಪ್ಪ ಅಮ್ಮ ಕೂಡ ಅವನನ್ನ ಡಿಸ್ಕರೇಜ್ ಮಾಡ್ತಾ ಇದ್ರು. ಅಂಡ್ ಹಾಗೆ ಕೆಲವು ಸಲ ವಿನ್ಸೆಂಟ್ ಮತ್ತೆ ಆಂಟೋನ್ ಸ್ವಿಮ್ಮಿಂಗ್ ನ ಮಾಡ್ತಾ ಇದ್ರು. ಸ್ವಿಮ್ಮಿಂಗ್ ರೇಸ್ ನಲ್ಲಂತೂ ಬರೀ ಆಂಟೋನ್ ಗೆಲ್ತಾ ಇದ್ದ, ಯಾಕಂದ್ರೆ ಅವನು ಜೆನೆಟಿಕಲಿ ಬ್ಲೆಸ್ಡ್ ಆಗಿದ್ದಾನೆ ಮತ್ತೆ ಡಿಸೈನರ್ಡ್ ಆಗಿದ್ದಾನೆ. ಅದಕ್ಕೆ ವಿನ್ಸೆಂಟ್ ಗೆ ಅನ್ಸುತ್ತೆ ಅವನು ಪ್ರತಿ ಸಲ ಸೋಲ್ತಾ ಇರೋಕ್ಕಾಗಲ್ಲ ಅಂತ. ಮತ್ತೆ ಹಾಗೆ ಅವನು ಆಂಟೋನ್ ಹಿಂದಿಕ್ಕಿ ಮುಂದೆ ಸ್ವಿಮ್ ಮಾಡ್ತಾನೆ. ಇಲ್ಲಿ ಆಂಟೋನ್ ತುಂಬಾ ಸ್ವಿಮ್ ಮಾಡಿದ್ದಕ್ಕಾಗಿ ಅವನಿಗೆ ತುಂಬಾನೇ ಸುಸ್ತಾಗುತ್ತೆ. ಮತ್ತೆ ಹಾಗೆ ಸಮುದ್ರದಲ್ಲಿ ಮುಳುಗ್ ಹೋಗ್ಬಿಡ್ತಾನೆ. ವಿನ್ಸೆಂಟ್ ತುಂಬಾ ಮುಂದೆ ಹೋಗಿದ್ರು ಸಹ ವಾಪಸ್ ಬರ್ತಾನೆ. ಮತ್ತೆ ಆಂಟೋನ್ ರೆಸ್ಕ್ಯೂ ಮಾಡ್ತಾನೆ. ಎಲ್ಲರೂ ಆಂಟೋನ್ ಸುಪೀರಿಯರ್ ಅಂತ ಇದ್ರು, ಮತ್ತೆ ಹಾಗೆ ಜೆನೆಟಿಕಲಿ ಬ್ಲೆಸ್ಡ್ ಅಂತ ಇದ್ರು. ಆದ್ರೆ ವಿನ್ಸೆಂಟ್ ಈ ಸಲ ಗೆದ್ದಿದ್ದ, ಹೀಗಾಗಿ ಅವನು ತನ್ನ ಫ್ಯಾಮಿಲಿಯನ್ನ ಬಿಟ್ಟು ಹೋಗ್ತಾನೆ. ಯಾಕಂದ್ರೆ ಇವಾಗ ಅವನಿಗೆ ಪೂರ್ತಿ ಮೋಟಿವೇಶನ್ ಸಿಕ್ಕಿದೆ, ನನ್ನಿಂದನೂ ಏನಾದ್ರು ಆಗುತ್ತೆ, ಮತ್ತೆ ನನ್ನ ಜೋಶಿಂದ ನಾನು ಆಸ್ಟ್ರೋನಾಟ್ ಖಂಡಿತ ಆಗಬಹುದು ಅಂತ. ಅವನ ಕನ್ಸಾಗಿತ್ತು ಗ್ಯಾಟಕ ಅನ್ನೋ ಸ್ಪೇಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡೋದು. ಅವನು ಸೆಕೆಂಡ್ ಕ್ಲಾಸ್ ನವನಲ್ಲ, ಅದಕ್ಕೆ ಬಿಗಿನಿಂಗ್ ಅಲ್ಲಿ ಅವನಿಗೆ ಬರೀ ಜೆನೆಟರ್ ಆಗೋ ಕೆಲಸ ಸಿಕ್ಕಿತ್ತು.
ಇತ್ತು, ಆದ್ರೂ ಕೂಡ ಅವನು ಅದನ್ನ ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದ. ಮತ್ತೆ ನ್ಯಾವಿಗೇಟಿಂಗ್ ಆಫೀಸರ್ ನ ಲ್ಯಾಪ್ಟಾಪ್ ಅಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ನ ಆಕ್ಸೆಸ್ ಮಾಡ್ಕೊಂಡು ಅದ್ರ ಬಗ್ಗೆ ಓದ್ತಾ ಇದ್ದ, ಸ್ಪೇಸ್ ನ ಬಗ್ಗೆ ತಿಳ್ಕೊಳ್ತಾ ಇದ್ದ. ಮತ್ತೆ ಕಡಿಮೆ ಸಮಯದಲ್ಲಿ ಅವನು ಬಹಳಷ್ಟು ತಿಳ್ಕೊಳ್ತಾನೆ ಈ ನ್ಯಾವಿಗೇಷನ್ಸ್ ನ ಬಗ್ಗೆ ಎಲ್ಲ. ಅಂಡ್ ಅವನ್ಗೆ ಒಬ್ಬ ವ್ಯಕ್ತಿ ಸಿಗ್ತಾನೆ, ಇವನು ಹೇಳ್ತಾನೆ ನಾನ್ ನಿನ್ಗೆ ಫೇಕ್ ಐಡಿ ಕ್ರಿಯೇಟ್ ಮಾಡ್ಕೊಡ್ತೀನಿ, ನೀವು ಸೆಕೆಂಡ್ ಕ್ಲಾಸ್ ನವನಲ್ವಾ, ಆದ್ರೆ ನಾನು ನಿನ್ನ ಒಂದು ಫಸ್ಟ್ ಕ್ಲಾಸ್ ಸುಪೀರಿಯರ್ ಕ್ಲಾಸ್ ನವನಾಗಿ ಮಾಡ್ತೀನಿ. ಮತ್ತೆ ಇವನು ಜೆರೆಮೆಗೆ ಯಾರ ಐಡೆಂಟಿಟಿ ಕೊಡ್ತಾನೆ ಅಂದ್ರೆ ಇವನು ಜೆರೆಮೆ ಮ್ಯಾರೋ ಅಂತ, ಇವನ ಐಡೆಂಟಿಟಿಯನ್ನು ಇವಾಗ ಇವನು ಜೆರೆಮೆಗೆ ಕೊಡ್ತಾನಂತೆ. ಜೆರೆಮೆ ಮ್ಯಾರೋ ತುಂಬಾನೇ ಹೈ ಲೆವೆಲ್ ಐಕ್ಯೂ ಇದ್ದವನು, ಮತ್ತೆ ಹಾಗೆ ತುಂಬಾನೇ ಹ್ಯಾಂಡ್ಸಮ್ ಕೂಡ ಕಾಣಿಸ್ತಾನೆ. ಆದ್ರೆ ಅವನಿಗೆ ನಡೆಯೋಕ್ ಆಗ್ತಾ ಇರ್ಲಿಲ್ಲ, ಮತ್ತೆ ಅವನು ವೀಲ್ ಚೇರ್ ನಲ್ಲಿ ಇರೋದಾಗಿತ್ತು. ಅಂಡ್ ಹಾಗೆ ಯಾವಾಗ ಅವನ ಜೊತೆ ಇದೆಲ್ಲ ನಡೆದಿತ್ತು ಆಗ ಅವನನ್ನ ಜಾಬ್ ಇಂದ ತೆಗ್ದಾಕ್ಬಿಟ್ಟಿದ್ರು. ಹೀಗಾಗಿ ಜೆರೆಮಿಯ ಒಂದೇ ಕನ್ಸು ಅವನ ಹೆಸರು ಮತ್ತೆ ಐಡೆಂಟಿಟಿ ಇನ್ನು ಫ್ಯೂಚರ್ ನಲ್ಲಿ ಉಳಿಬೇಕು. ಅದಕ್ಕೆ ಇವಾಗ ಅವನು ಜೆರೆಮೆಗೆ ಈ ಕೆಲಸವನ್ನ ವಹಿಸ್ತಾ ಇದ್ದಾನಂತೆ. ಮತ್ತೆ ಜೆರೆಮೆ ಇವನ ಐಡೆಂಟಿಟಿಯನ್ನ ಖರೀದಿಸೋಕೆ ಒಪ್ಕೊಳ್ತಾನೆ. ಆದ್ರೆ ಇವಾಗ ಜೆರೆಮೆ ತಯಾರಾಗಿದ್ದಾನೆ ಒಂದು ಸುಪೀರಿಯರ್ ಅಂದ್ರೆ ಫಸ್ಟ್ ಕ್ಲಾಸ್ ವ್ಯಕ್ತಿ ಆಗೋಕೆ. ಆದ್ರೆ ಜೆರೆಮಿಯ ಷರತ್ತೇನಪ್ಪಾ ಅಂದ್ರೆ ಅವನ ಐಡೆಂಟಿಟಿಯನ್ನ ಯೂಸ್ ಮಾಡ್ಕೊಳ್ಬಹುದು, ಆದ್ರೆ ಪ್ರತಿ ತಿಂಗಳು ಸ್ವಲ್ಪ ದುಡ್ಡನ್ನ ಕಳಿಸಬೇಕಾಗತ್ತೆ. ಮತ್ತೆ ಹಾಗೆ ಅವನು ಕಾಂಟ್ಯಾಕ್ಟ್ ಲೆನ್ಸಸ್ ಕೂಡ ಹಾಕೊಳ್ಬೇಕಾಗತ್ತೆ. ಯಾಕಂದ್ರೆ ಜೆರೆಮೆ ಮ್ಯಾರೋ ತರ ಕಾಣಿಸ್ಬೇಕು ಅಂದ್ರೆ ಸ್ವಲ್ಪ ಫೇಶಿಯಲ್ ಸರ್ಜರೀಸ್ ಕೂಡ ಮಾಡಿಸ್ಕೊಂಡ, ಮತ್ತೆ ಹಾಗೆ ಲಿಂಬ್ ಲೆಂಥನಿಂಗ್ ಸರ್ಜರಿ ಕೂಡ ಮಾಡಿಸ್ಕೊಂಡ, ಅಂದ್ರೆ ಹೈಟ್ ಅನ್ನ ಹೆಚ್ಚು ಮಾಡ್ಕೊಳ್ಳುವಂತ ಸರ್ಜರಿ ಆಗಿದೆ ಇದು. ಮತ್ತೆ ಇವಾಗಂತೂ ವಿನ್ಸೆಂಟ್ ಪೂರ್ತಿ ಜೆರೆಮೆ ತರನೇ ಕಾಣಿಸ್ತಾ ಇದ್ದಾನೆ. ಅಂಡ್ ವಿನ್ಸೆಂಟ್ ಘಾಟಕ್ಕಾಗೆ ಹೋಗ್ತಾನೆ, ಮತ್ತೆ ತನ್ನ ಜಾಬ್ ಗೋಸ್ಕರ ಅಪ್ಲೈ ಮಾಡ್ತಾನೆ. ಮತ್ತೆ ಜೆರೆಮೆ ಮ್ಯಾರೋ ತನ್ನ ಬ್ಲಡ್ ಸ್ಯಾಂಪಲ್ ಅನ್ನ ಕೊಟ್ಟಿದ್ದ, ಸೊ ವಿನ್ಸೆಂಟ್ ಇದನ್ನ ಯೂಸ್ ಮಾಡ್ಕೊಂಡು ಮೆಡಿಕಲ್ ಟೆಸ್ಟ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ. ಮತ್ತೆ ನಮ್ಮ ವಿನ್ಸೆಂಟ್ ಪಾಸ್ ಆಗ್ಬಿಟ್ಟ. ಅಂಡ್ ಹಾಗೆ ಅವನ್ಗೆ ಜಾಬ್ ಸಿಕ್ತು ಮಿಷನ್ ನ್ಯಾವಿಗೇಟರ್ ಆಗಿ. ಅದೇ ದಿನದಿಂದ ಇವನು ತನ್ನ ವಿಚಿತ್ರ ರೂಟೀನ್ ನ ಶುರು ಮಾಡ್ಕೊಂಡಿದ್ದು, ಮತ್ತೆ ತನ್ನ ಡೆಡ್ ಸೆಲ್ಸ್ ನ ತೆಗಿತಾ ಇದ್ದ, ಹೇರ್ ಸ್ಟೈಲ್ ನ ಸರಿ ಮಾಡ್ಕೊಳ್ತಾ ಇದ್ದ, ಮತ್ತೆ ಹಾಗೆ ಕ್ಲೀನ್ ಶೇವ್ ಕೂಡ ಮಾಡ್ಕೊಳ್ತಾ ಇದ್ದ. ಅಂಡ್ ಇವಾಗ ಸೀನ್ ವರ್ತಮಾನ ಕಾಲಕ್ಕೆ ಬರುತ್ತೆ. ವಿನ್ಸೆಂಟ್ ಇಲ್ಲಿ ನಿಂತ್ಕೊಂಡು ಪೊಲೀಸ್ ನ ನೋಡ್ತಾ ಇದ್ದ. ಇವರು ಎಲ್ಲ ಕಡೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ರು, ಎಲ್ಲಾದ್ರೂ ಒಂದ್ ಕಡೆ ಎವಿಡೆನ್ಸ್ ಸಿಗ್ಬಹುದೇನೋ ಅಂತ ಇರೋ ಬರೋ ವಸ್ತುಗಳೆಲ್ಲ DNA ನ ಹುಡುಕ್ತಾ ಇದ್ರು. ಆದ್ರೆ ವಿನ್ಸೆಂಟ್ ನ ಒಂದು ಕೂದ್ಲು ಸಿಕ್ಬಿಡುತ್ತೆ. ವಿನ್ಸೆಂಟ್ ಗೆ ನಂಬಿಕೆ ಇತ್ತು ಅವನು ಯಾವತ್ತೂ ಸಿಕ್ ಬೀಳಲ್ಲ ಅಂತ, ಆದ್ರೆ ಇವಾಗ ಅವನು ಕೂದ್ಲು ಸಿಕ್ಬಿಟ್ಟಿದೆ. ನಿಮ್ಗೆ ಗೊತ್ತಿರಬಹುದು ಕೂದಲಲ್ಲೂ ಕೂಡ DNA ಇರುತ್ತೆ. ಮತ್ತೆ ವಿನ್ಸೆಂಟ್ ನ ನಿಜವಾದ DNA ಒಂದ್ ವೇಳೆ ರಿವೀಲ್ ಆಗ್ಬಿಟ್ರೆ ಅವನು ಒಬ್ಬ ಫಸ್ಟ್ ಕ್ಲಾಸ್ ವ್ಯಕ್ತಿ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ವಿನ್ಸೆಂಟ್ ಮಿಷನ್ ನ ಸಲುವಾಗಿ ಟೈಟನ್ ಗೋಸ್ಕರ ಹೋಗೋದ್ರಲ್ಲ ಇದ, ಆದ್ರೆ ಐರನ್ಗೂ ಕೂಡ ಇವನ ನಡವಳಿಕೆ ಏನೋ ಡಿಫ್ರೆಂಟ್ ಅನ್ಸುತ್ತೆ. ಮತ್ತೆ ಇವನ್ ಮೇಲೆ ಡೌಟ್ ಬರುತ್ತೆ. ಐರನ್ ಒಂದಿನ ವಿನ್ಸೆಂಟ್ ನ ಡೆಸ್ಕ್ ಇಂದ ಅವನ ಬಾಚಣಿಗೆಯನ್ನ ತೆಗೆದು ಅದ್ರಲ್ಲಿರೋ ಕೂದಲನ್ನ ತೆಗಿತಾಳೆ, ಮತ್ತೆ ಹಾಗೆ DNA ಟೆಸ್ಟ್ ಅನ್ನ ಮಾಡೋಕೆ ಪ್ರಿಪೇರ್ ಮಾಡ್ತಾಳೆ. ಆದ್ರೆ ವಿನ್ಸೆಂಟ್ ತುಂಬಾನೇ ಚಾಲಾಕಿದ, ಅವನು ಆಲ್ರೆಡಿ ಜೆರೆಮಿಯ ಕೂದಲನ್ನ ಅಲ್ಲಿ ಇಟ್ಬಿಟ್ಟಿದ್ದ. ವಿನ್ಸೆಂಟ್ ಮತ್ತೆ ಜೆರೆಮಿಯ ನಡುವೆ ಇವಾಗ ಒಳ್ಳೆ ಫ್ರೆಂಡ್ಶಿಪ್ ಕೂಡ ಆಗ್ಬಿಡ್ತು. ಮತ್ತೆ ಇಲ್ಲಿ ಪೊಲೀಸ್ಗೆ ಮೆಡಿಕಲ್ ಟೆಸ್ಟ್ ಅಲ್ಲಿ ಗೊತ್ತಾಗ್ಬಿಡ್ತು ವಿನ್ಸೆಂಟ್ ಇಲ್ಲಿಯವನಲ್ಲ, ಮತ್ತೆ ಹಾಗೆ ಅವನೊಬ್ಬ ಸೆಕೆಂಡ್ ಕ್ಲಾಸ್ ವ್ಯಕ್ತಿ ಆಗಿದ್ದಾನೆ, ಇವನು ಫೇಕ್ ಮಾಡ್ಕೊಂಡು ಬಂದಿದ್ದಾನೆ ಐಡೆಂಟಿಟಿಯನ್ನ ಅನ್ಸುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ವಿನ್ಸೆಂಟ್ ಮೊದ್ಲು ಒಂದು ಜೆನಿಟರ್ ಆಗಿದೆ ಇಲ್ಲೇ. ಸೊ ಪೊಲೀಸ್ ವಿನ್ಸೆಂಟ್ ನ ಹಿಂದೆ ಬಿದ್ಬಿಡ್ತಾರೆ. ಮತ್ತೆ ಐರನ್ ವಿನ್ಸೆಂಟ್ ನ ಮೀಟ್ ಆಗ್ತಾಳೆ ಅಂಡ್ ಹೇಳ್ತಾಳೆ, ನಿನ್ನ ಪರ್ಮಿಷನ್ ಇಲ್ಲದೆ ನಾನು ನಿನ್ನ DNA ನ ಟೆಸ್ಟ್ ಮಾಡಿದೆ, ಸಾರಿ, ಆದ್ರೆ ನನ್ಗೆ ಇವಾಗ ನಿನ್ ಮೇಲೆ ಪೂರ್ತಿ ನಂಬಿಕೆ ಇದೆ. ನೀನು ಇಷ್ಟು ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಿಲ್ಲ, ಅದಕ್ಕೆ ನನಗೆ ಡೌಟ್ ಬಂದಿತ್ತು. ಐರನ್ ಹೇಳ್ತಾಳೆ, ನನ್ನ ಜೆನೆಟಿಕ್ ಮಾಡಿಫಿಕೇಶನ್ ನಡೆದ್ರು ಕೂಡ ನನಗೆ ಹಾರ್ಟ್ ಡಿಸೀಸ್ ಆಗೋ ಚಾನ್ಸಸ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಮತ್ತೆ ನನಗೆ ಯಾವತ್ತೂ ಸಹ ಸ್ಪೇಸ್ ಮಿಷನ್ ಗೆ ಬರಕ್ ಆಗಲ್ಲ ಅಂತ. ಅಂಡ್ ಹಾಗೆ ವಿನ್ಸೆಂಟ್ ಮತ್ತೆ ಐರನ್ ಡೇಟ್ ಗೆ ಹೋಗ್ತಾರೆ, ಡಿನ್ನರ್ ಗೋಸ್ಕರ ಹೋಗ್ತಾರೆ ರಾತ್ರಿ ಟೈಮ್ ಅಲ್ಲಿ. ಆದ್ರೆ ಮತ್ತೆ ಡಿನ್ನರ್ ಮುಗಿಸ್ಕೊಂಡು ಬರುವಾಗ ಅಲ್ಲಿ ಪೊಲೀಸರು ತಡೆಗಟ್ತಾರೆ. ಮತ್ತೆ ಚೆಕ್ ಪಾಯಿಂಟ್ ಅಲ್ಲಿ ಡ್ರೈವರ್ಸ್ ನ ಕಣ್ಣುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಅವ್ನು ನೋಡ್ತಾನೆ ಯಾರು ಸಹ ಕಾಂಟ್ಯಾಕ್ಟ್ ಲೆನ್ಸಸ್ ನ ಹಾಕೊಂಡಿಲ್ಲ, ಹೀಗಾಗಿ ಅವನು ತನ್ನ ಕಾಂಟ್ಯಾಕ್ಟ್ ಲೆನ್ಸಸ್ ಕೂಡ ರಿಮೂವ್ ಮಾಡ್ಬಿಡ್ತಾನೆ. ಯಾಕಂದ್ರೆ ಐ ಟೆಸ್ಟ್ ಮಾಡುವಾಗ ಯಾರಿಗೂ ಸಹ ಎವಿಡೆನ್ಸ್ ಸಿಗ್ಬಾರ್ದು, ಮತ್ತೆ ಪೊಲೀಸ್ಗೆ ಸಿಗ್ಲಿಲ್ಲ ಏನೋ ಎವಿಡೆನ್ಸ್. ಬಿಕಾಸ್ ಒಂದ್ ವೇಳೆ ವಿನ್ಸೆಂಟ್ ಕಾಂಟ್ಯಾಕ್ಟ್ ಲೆನ್ಸಸ್ ನ ಯೂಸ್ ಮಾಡ್ತಾನೆ ಅಂತ ಆದ್ರೆ ಅವನು ಫೇಕ್ ಮಾಡ್ತಾ ಇದ್ದಾನೆ ಅಂತ ತಾನೇ ಅರ್ಥ. ಯಾಕಂದ್ರೆ ಜೆರೆಮೆ ಮ್ಯಾರೋ ಯಾವತ್ತೂ ಸಹ ಕಾಂಟ್ಯಾಕ್ಟ್ ಲೆನ್ಸಸ್ ನ ಯೂಸ್ ಮಾಡ್ಲಿಲ್ಲಾಗಿದ್ರು, ಮತ್ತೆ ಅವರ ರಿಯಲ್ ಐ ಕಲರ್ ಕೂಡ ಅಟ್ರಾಕ್ಟಿವ್ ಆಗಿತ್ತು. ಸೊ ಅವರಿಬ್ರು ಕಾರ್ ನಲ್ಲಿ ಹೋಗ್ತಾ ಇರ್ತಾರೆ. ವಿನ್ಸೆಂಟ್ ಗೆ ಇವಾಗ ಏನೋ ಕಾಣಿಸ್ತಾ ಇರ್ಲಿಲ್ಲ, ಯಾಕಂದ್ರೆ ಅವನ ಹತ್ರ ಗ್ಲಾಸಸ್ ಕೂಡ ಇರಲಿಲ್ಲ, ಮತ್ತೆ ಹಾಗೆ ಕಾಂಟ್ಯಾಕ್ಟ್ ಲೆನ್ಸಸ್ ಕೂಡ ಅವನು ರಿಮೂವ್ ಮಾಡಿದ ಅಂತ ನಿಮ್ಗೆ ಗೊತ್ತು. ಐರನ್ ಇದನ್ನೇ ನೋಟಿಸ್ ಮಾಡಿ ಇವನನ್ನ ಆಚೆ ಕರ್ಕೊಂಡು ಹೋಗ್ತಾಳೆ, ಮತ್ತೆ ಈ ಸನ್ಸೆಟ್ ನ ನೋಡೋಕೆ ಹೇಳ್ತಾಳೆ. ಅವಳಿಗೂ ಗೊತ್ತಾಗಿರುತ್ತೆ ವಿನ್ಸೆಂಟ್ ಯಾಕೋ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾನೆ, ಮತ್ತೆ ಹಾಗೆ ಅವನ ಕಣ್ಣಿನ ಕಲರ್ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ಇಲ್ಲಂತೂ ಪೊಲೀಸ್ಗೆ ಗೊತ್ತಾಗ್ಬಿಡುತ್ತೆ ಒಬ್ಬ ಜೆನಿಟರ್ ಇದ್ದ ಗ್ಯಾಟಕಾದಲ್ಲಿ ಅವನ ಹೆಸರು ಡಿಫ್ರೆಂಟ್ ಆಗಿತ್ತು, ಮತ್ತೆ ಹಾಗೆ ಇವಾಗ ಅವನು ಒಂದು ಎಂಪ್ಲಾಯ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಅದು ವಿನ್ಸೆಂಟ್ ಅಂತ ಯಾರಿಗೂ ಸದ್ಯಕ್ಕೆ ಗೊತ್ತಾಗಿಲ್ಲ. ಮತ್ತೆ ಹಾಗೆ ಅವರು ಇರೋ ಬರೋ ಎಲ್ಲ ಎಂಪ್ಲಾಯೀಸ್ ಕೂಡ ಬ್ಲಡ್ ಟೆಸ್ಟ್ ಮಾಡ್ಸೋಕೆ ಹೇಳ್ತಾರೆ. ಯಾವಾಗ ವಿನ್ಸೆಂಟ್ ನ ಬ್ಲಡ್ ಟೆಸ್ಟ್ ನಡೀತಾ ಇತ್ತು ಆಗ ಅವನು ಜೆರೆಮೆ ಮ್ಯಾರೋದು ಒಂದು ಬ್ಲಡ್ ಸ್ಯಾಂಪಲ್ ಅನ್ನ ತಂದಿಟ್ಕೊಂಡಿದ್ದ, ಮತ್ತೆ ಅದನ್ನ ಸೀಕ್ರೆಟ್ ಆಗಿ ತನ್ನ ಬ್ಲಡ್
ಸ್ಯಾಂಪಲ್ ನ ಬದಲಾಗಿ ರಿಪ್ಲೇಸ್ ಮಾಡ್ಬಿಡ್ತಾನೆ ಮತ್ತೆ ಅವನು ಪಾಸ್ ಆಗ್ಬಿಡ್ತಾನೆ ಈ ಟೆಸ್ಟ್ ಅಲ್ಲಿ. ಪೊಲೀಸ್ ಹೇಳ್ತಾರೆ ನಾವು ಇನ್ನು ಎಂಪ್ಲಾಯೀಸ್ ನ ಚೆಕ್ ಮಾಡ್ಬೇಕಾಗತ್ತೆ ಅಂತ, ಆದ್ರೆ ವಿನ್ಸೆಂಟ್ ನ ಬಾಸ್ ಇದನ್ನ ರಿಜೆಕ್ಟ್ ಮಾಡ್ಬಿಡ್ತಾನೆ ಮತ್ತೆ ಹಾಗೆ ಅವ್ರನ್ನ ಕಳಿಸ್ತಾನೆ. ನಾವಿಲ್ಲಿ ನೋಡ್ತೀವಿ ವಿನ್ಸೆಂಟ್ ಅಂಡ್ ಐರನ್ ಪಾರ್ಟಿಯಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು, ಇದು ಗ್ಯಾಟಕದಲ್ಲೇ ನಡೀತಾ ಇತ್ತು. ಮತ್ತೆ ಇಲ್ಲಿ ನೋಡ್ತೀವಿ ಪೊಲೀಸ್ ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ ಹೋಗೋಕು ಮುಂಚೆ. ಇದನ್ನ ನೋಡ್ಕೊಂಡು ವಿನ್ಸೆಂಟ್ ಅಂಡ್ ಐರನ್ ಆಚೆಗೆ ಹೋಗಿ ಅಡ್ಕೊಂಡ್ ಬಿಡ್ತಾರೆ. ಮತ್ತೆ ಐರನ್ ವಿನ್ಸೆಂಟ್ ನ ಕೇಳ್ತಾಳೆ ನೀನು ಯಾರು ಮತ್ತೆ ಯಾಕೆ ಇವೆಲ್ಲ ಮಾಡ್ತಾ ಇದೀಯಾ ಅಂತ. ಇನ್ನು ಬೇರೆ ಕಡೆ ಒಂದು ಪೊಲೀಸ್ ಆಫೀಸರ್ ವಿನ್ಸೆಂಟ್ ಮತ್ತೆ ಜೆರೆಮಿ ಇಮೇಜ್ ನ ಕಂಪೇರ್ ಮಾಡ್ತಾರೆ. ಮತ್ತೆ ಅವನಿಗೆ ಗೊತ್ತಾಗುತ್ತೆ ಜೆರೆಮಿ ವಿನ್ಸೆಂಟ್ ಅಲ್ಲ, ಬದಲಾಗಿ ಅವನಂತೂ ಜೆರೆಮಿ ಅನ್ನೋನ ಐಡೆಂಟಿಟಿಯನ್ನ ಇಟ್ಕೊಂಡು ಇಲ್ಲಿ ಬದುಕ್ತಾ ಇದ್ದಾನೆ ಅಂತ. ಮತ್ತೆ ಆ ಪೊಲೀಸ್ ಆಫೀಸರ್ ಇವಾಗ ವಿನ್ಸೆಂಟ್ ನ ಡೆಸ್ಕ್ ಗೆ ಬಂದು ಕೀಬೋರ್ಡ್ ನೆಲ್ಲ ಚೆಕ್ ಮಾಡ್ತಾ ಇದ್ದಾನೆ ಮತ್ತೆ ಸ್ಯಾಂಪಲ್ ಗೋಸ್ಕರ ತಗೊಂಡ್ ಹೋಗ್ತಾ ಇದ್ದಾನೆ. DNA ಸ್ಯಾಂಪಲ್ಸ್ ಅಥವಾ ಏನ್ ಎವಿಡೆನ್ಸ್ ಸಿಗ್ಲಿ ಅದನ್ನ ಇವಾಗ ಅವನು ತಗೊಂಡ್ ಹೋಗೋಕೆ ಬಂದಿದ್ದಾನೆ. ಆದ್ರೆ ಅದನ್ನ ಐರನ್ ನೋಡ್ಬಿಡ್ತಾಳೆ ಮತ್ತೆ ವಿನ್ಸೆಂಟ್ ಗೆ ಹೇಳೋಕೆ ಹೋಗ್ತಾನೆ ಇರ್ತಾಳೆ. ಬಟ್ ಅದೇ ಟೈಮ್ ನಲ್ಲಿ ಈ ಪೊಲೀಸ್ ಆಫೀಸರ್ ಇವಳನ್ನ ತಡೆದ್ ಬಿಡ್ತಾಳೆ ಮತ್ತೆ ಹಾಗೆ ಇವನನ್ನ ವಿನ್ಸೆಂಟ್ ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇದನ್ನ ವಿನ್ಸೆಂಟ್ ಮೇಲ್ಗಡೆಯಿಂದ ನೋಡ್ತಾ ಇದ್ದ, ಹೀಗಾಗಿ ಅವನು ಜೆರೆಮಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ಬಿಡ್ತಾನೆ ಏನೇನ್ ನಡೆಯೋದ್ರಲ್ಲಿದೆ ಅಂತ. ಮತ್ತೆ ಇಲ್ಲಿ ಜೆರೆಮಿ ಇವಾಗ ಪೂರ್ತಿ ತನ್ನ ಕ್ಯಾರೆಕ್ಟರ್ ನ ಚೇಂಜ್ ಮಾಡ್ಕೊಳ್ತಾ ಇದ್ದಾನೆ, ಯಾಕಂದ್ರೆ ಹೇಗೆ ವಿನ್ಸೆಂಟ್ ಆಕ್ಟ್ ಮಾಡ್ತಾನೋ ಅದೇ ರೀತಿ ಇವಾಗ ಜೆರೆಮಿಗೆ ಕೂಡ ಆಕ್ಟ್ ಮಾಡ್ಬೇಕಾಗತ್ತೆ ಅವರೆಲ್ಲ ಬಂದಾಗ. ಮತ್ತೆ ಇವರಿಬ್ರು ಇಲ್ಲಿಗೆ ಬಂದ್ಬಿಡ್ತಾರೆ. ಗಾಯ್ಸ್ ನಾವಿಲ್ಲಿ ನೋಡಬಹುದು ಜೆರೆಮಿ ಮತ್ತೆ ವಿನ್ಸೆಂಟ್ ನ ಮುಖದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅಂತೂ ಕಂಡೇ ಕಾಣುತ್ತೆ, ಆದ್ರೂ ಕೂಡ ಇವರಿಬ್ರಿಗೆ ಅಷ್ಟು ಗೊತ್ತಾಗಲ್ಲ. ಮತ್ತೆ ಹಾಗೆ ಈ ಪೊಲೀಸ್ ಆಫೀಸರ್ ಜೆರೆಮಿಯ ಬ್ಲಡ್ ಸ್ಯಾಂಪಲ್ ನ ತಗೊಳ್ತಾನೆ ಅಂಡ್ ಅಲ್ಲಿಂದ ಹೋಗ್ತಾನೆ. ಮತ್ತೆ ಒನ್ಸ್ ಅಗೇನ್ ಟೆಸ್ಟ್ ಅಲ್ಲಿ ಅದು ವ್ಯಾಲಿಡ್ ಅಂತ ಬಂತು ಮತ್ತೆ ವಿನ್ಸೆಂಟ್ ಅನ್ನೋನು ಒಂದು ಫಸ್ಟ್ ಕ್ಲಾಸ್ ವ್ಯಕ್ತಿ ಅಂತಾನು ಗೊತ್ತಾಗ್ಬಿಡುತ್ತೆ. ಅಲ್ಲಿಗೆ ಪೊಲೀಸ್ ಆಫೀಸರ್ ಗೆ ಕಾಲ್ ಬರುತ್ತೆ ಅಂಡ್ ಗೊತ್ತಾಗ್ಬಿಡುತ್ತೆ ಏನಪ್ಪಾ ಅಂದ್ರೆ ಕ್ಯಾಟಕ ಏಜೆನ್ಸಿಯ ಮ್ಯಾನೇಜರ್ದು ಕೊಲೆ ಆಗಿತ್ತಲ್ಲ ಅದನ್ನ ಬೇರೆ ಯಾರು ಮಾಡಿದ್ದಲ್ಲ ಮತ್ತೆ ವಿನ್ಸೆಂಟ್ ಕೂಡ ಮಾಡಿದ್ದಲ್ಲ, ಈ ಏಜೆನ್ಸಿಯ ಬಾಸೇ ಮಾಡಿದ್ದು ಅಂತ. ಯಾಕಪ್ಪ ಅಂದ್ರೆ ಈ ಮ್ಯಾನೇಜರ್ ಟೈಟನ್ ಗೆ ಹೋಗ್ತಿತ್ತಲ್ಲ ಆ ಸ್ಪೇಸ್ ಶಿಪ್ ಅದನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಇದ್ದ, ಆದ್ರೆ ಈ ಸ್ಪೇಸ್ ಶಿಪ್ ಬರೀ 70 ವರ್ಷಕ್ಕೊಮ್ಮೆ ಅಷ್ಟೇ ಹೋಗೋದಾಗಿತ್ತು. ಹೀಗಾಗಿ ಈ ಬಾಸ್ ಗೆ ಇದು ಇಷ್ಟ ಇರ್ಲಿಲ್ಲ ಮತ್ತೆ ಅವನನ್ನ ಕೊಲೆ ಮಾಡ್ಬಿಟ್ಟ. ಸೊ ಈ ಕೇಸ್ ಅಂತೂ ಸಾಲ್ವ್ ಆಗ್ಬಿಡ್ತು. ಆದ್ರೆ ಈ ಪೊಲೀಸ್ ಆಫೀಸರ್ ಗೆ ಇನ್ನೂ ಕೂಡ ವಿನ್ಸೆಂಟ್ ನ ಮೇಲೆ ಡೌಟ್ ಇದೆ ಅಂಡ್ ಮತ್ತೊಮ್ಮೆ ಅವನು ವಿನ್ಸೆಂಟ್ ನ ಡೆಸ್ಕ್ ನ ಚೆಕ್ ಮಾಡಕ್ಕೆ ಹೋಗ್ತಾನೆ ರಾತ್ರಿ ಟೈಮ್ ನಲ್ಲಿ. ಹಾಗೆ ಅಲ್ಲಿಗೆ ವಿನ್ಸೆಂಟ್ ಕೂಡ ಹಿಂದ್ಗಡೆಯಿಂದ ಬಂದ್ಬಿಡ್ತಾನೆ. ವಿನ್ಸೆಂಟ್ ಕೇಳ್ತಾನೆ ಅಲ್ಲ ನೀನು ನನ್ನ ಹಿಂದೆನೆ ಯಾಕೆ ಬಿದ್ದಿದೀಯಾ, ನಿನ್ಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ ಅಂತ. ಆದ್ರೆ ಈ ಪೊಲೀಸ್ ಆಫೀಸರ್ ಹೇಳ್ತಾನೆ ನಿನ್ಗೆ ನನ್ನ ಪರಿಚಯ ಇಲ್ವಾ, ನಾನು ನಿನ್ನ ತಮ್ಮ ಆಂಟೋನ್ ಅಂತ. ಓ ಎಂತ ರಿವೀಲ್ ಗುರು ಇದು. ಯಾಕಂದ್ರೆ ಗಾಯ್ಸ್ ಅವನ ತಮ್ಮ ಆಂಟೋನ್ ಒಂದು ಫಸ್ಟ್ ಕ್ಲಾಸ್ ವ್ಯಕ್ತಿ ಆಗಿದ್ದ, ಐ ಮೀನ್ ಮಾಡಿಫೈ ಮಾಡಿದ್ರಲ್ಲ DNA ಮತ್ತೆ ಅವೆಲ್ಲ, ಹೀಗಾಗಿ ಅವನು ಒಬ್ಬ ಫಸ್ಟ್ ಕ್ಲಾಸ್ ವ್ಯಕ್ತಿ ಆಗಿದ್ದ. ಮತ್ತೆ ವಿನ್ಸೆಂಟ್ ಅಂತೂ ಸೆಕೆಂಡ್ ಕ್ಲಾಸ್ ನವನು ಆಗಿದ್ದ. ಆಂಟೋನ್ ಹೇಳ್ತಾನೆ ನಮ್ಮ ಅಪ್ಪ ಅಮ್ಮ ನೀನು ಸತ್ತಿದೀಯಾ ಅನ್ನೋ ಗಿಲ್ಟ್ ಅಲ್ಲೇ ಸತ್ತೋಗ್ಬಿಟ್ರು, ಅವರು ನಿನ್ನನ್ನ ಅಷ್ಟು ದ್ವೇಷ ಮಾಡ್ತಾ ಇರ್ಲಿಲ್ಲ, ಬದಲಾಗಿ ನೀನೇ ಮನೆ ಬಿಟ್ಟು ಹೋದೆ, ನಿನ್ನಿಂದಾಗ್ಲೇ ಅವರಿಬ್ರು ಸತ್ತಿದ್ದು. ಆಂಟೋನ್ ಹೇಳ್ತಾನೆ ನೀನು ಕಾನೂನನ್ನ ಹೊಡೆದಿದ್ದೀಯಾ, ಹೀಗಾಗಿ ನೀನು ಪೊಲೀಸ್ಗೆ ಸರೆಂಡರ್ ಆಗ್ಬಿಡು ಅಂತ. ಆದ್ರೆ ವಿನ್ಸೆಂಟ್ ರೇಗಾಡ್ತಾನೆ ಏನಂದ್ರೆ ನೀನು ನನ್ನ ಬರೀ ಫೇಲಿಯರ್ ಆಗೇ ನೋಡ್ಬೇಕು ಅಂತ ಇದೀಯಾ, ನಿನ್ಗೆ ನನ್ನಿಂದ ಅಷ್ಟು ಹೊಟ್ಟೆ ಕಿಚ್ಚಿದ್ಯಾ ಅಂತಾನು ಕೇಳ್ತಾನೆ. ಹಾಗೆ ನನ್ಗೆ ಯಾವ್ದೇ DNA ಮಾಡಿಫಿಕೇಶನ್ ಅಗತ್ಯ ಇಲ್ಲ. ಆಂಟೋನ್ ಕೊನೆದಾಗಿ ವಿನ್ಸೆಂಟ್ ಗೆ ಚಾಲೆಂಜ್ ಮಾಡ್ತಾನೆ, ಸರಿ ಹಾಗಿದ್ರೆ ನೀನು ಅಷ್ಟೇ ಪವರ್ಫುಲ್ ಆಗಿದ್ರೆ ನನ್ ಜೊತೆ ಸ್ವಿಮ್ಮಿಂಗ್ ಮಾಡು ಅಂಡ್ ಈ ಸ್ವಿಮ್ಮಿಂಗ್ ರೇಸ್ ನಲ್ಲಿ ನಿನ್ನ ಸೋಲ್ಸು, ಒಂದ್ ವೇಳೆ ಸೋತ್ ಹೋದ್ರೆ ನಾನು ನಿನ್ನ ಹಿಂದೆ ಬರಲ್ಲ ಮತ್ತೆ ಪೊಲೀಸ್ ಕೂಡ ನಿನ್ಗೆ ಏನು ಹಾನಿ ಮಾಡಲ್ಲ ಅಂಡ್ ಒಂದ್ ವೇಳೆ ನಾನು ಗೆದ್ಬಿಟ್ರೆ ನೀನು ಜೈಲ್ ಸೇರ್ತೀಯ ಅಂತ. ಸ್ವಿಮ್ಮಿಂಗ್ ಶುರು ಆಗಿರುತ್ತೆ ರಾತ್ರಿ ಟೈಮ್ ನಲ್ಲಿ ಮತ್ತೆ ತುಂಬಾನೇ ಸ್ವಿಮ್ ಮಾಡಿರ್ತಾರೆ. ಆಂಟೋನ್ ತುಂಬಾನೇ ಹಿಂದೆ ಇದ್ದ ಮತ್ತೆ ಅವನಿಗೆ ಸುಸ್ತಾಗೋಗಿತ್ತು ಮತ್ತೆ ವಿನ್ಸೆಂಟ್ ಬಹಳ ಮುಂದೆ ಇದ್ದ. ಆಂಟೋನ್ ಕೂಗಿ ಕೇಳ್ತಾನೆ ನೀನಂತೂ ಸಾಯೋದ್ರಲ್ಲಿದ್ದೆ 30ನೇ ವಯಸ್ಸಿನಲ್ಲೇ, ಆದ್ರೂ ಕೂಡ ನೀನು ಇಷ್ಟು ಸಕ್ಸಸ್ಫುಲ್ ಹೇಗೆ ಆದೆ. ವಿನ್ಸೆಂಟ್ ಹೇಳ್ತಾನೆ ನಾನು ಹಾರ್ಡ್ ವರ್ಕ್ ಮಾಡಿದೆ ಮತ್ತೆ ನನ್ಗೆ ನನ್ನ ಎಫರ್ಟ್ಸ್ ನ ಮೇಲೆ ನಂಬಿಕೆ ಇತ್ತು ಅಂಡ್ ದಾರಿಗಳು ತನ್ನರೇ ಓಪನ್ ಆಗ್ತಾ ಹೋದ್ವು ಅಂತ. ನನ್ಗೆ ಗೊತ್ತು ಯಾವ್ದು ಮೊದ್ಲಿಂದ ಡಿಸೈಡ್ ಆಗಿರಲ್ಲ, ಯಾವ್ದು ಹಣೆ ಬರಹ ಅಲ್ಲ, ಬದಲಾಗಿ ಇವೆಲ್ಲ ನಮ್ಮ ಎಫರ್ಟ್ಸ್ ಮತ್ತೆ ಲಕ್ ಇಂದಾನೆ ಆಗೋದು ಅಂತ. ಸೊ ಫೈನಲಿ ಆಂಟೋನ್ ಇವಾಗ ಸುಸ್ತಾಗಿ ಪ್ರಜ್ಞೆ ತಪ್ಪೋಗ್ತಾನೆ ಅಂಡ್ ಮುಳುಗ್ ಹೋಗ್ಬಿಡ್ತಾನೆ. ಆದ್ರೂ ಕೂಡ ವಿನ್ಸೆಂಟ್ ಅವನನ್ನ ರೆಸ್ಕ್ಯೂ ಮಾಡ್ತಾನೆ ಮತ್ತೆ ದಡದ್ವರ್ಗೂ ಕರ್ಕೊಂಡ್ ಬರ್ತಾನೆ ಅಂಡ್ ಹಾಗೆ ವಿನ್ಸೆಂಟ್ ಇನ್ನೊಮ್ಮೆ ಗೆದ್ಬಿಟ್ಟ. ಸೊ ಹೀಗಾಗಿ ಆಂಟೋನ್ ಅವನ ಹಿಂದೆ ಹೋಗೋದನ್ನ ಬಿಟ್ಬಿಡ್ತಾನೆ. ಮತ್ತೆ ಹಾಗೆ ಇವನು ಐರನ್ ಅನ್ನ ಮೀಟ್ ಆಗ್ತಾನೆ ಅಂಡ್ ಹೇಳ್ತಾನೆ ಇಷ್ಟೆಲ್ಲ ಆಗಿದ್ದಕ್ಕೆ ಸಾರಿ, ನಿನ್ಗೆ ಇವಾಗ ನನ್ ಬಗ್ಗೆ ಪೂರ್ತಿ ಗೊತ್ತಾಗ್ಬಿಟ್ಟಿದೆ, ನಾನು ವಿನ್ಸೆಂಟ್ ಜೆರೆಮಿ ಅಲ್ಲ. ಅಂಡ್ ಹಾಗೆ ಅವನು ತನ್ನ ರಿಯಲ್ ಕೂದಲನ್ನ ಕೊಡ್ತಾನೆ ಟೆಸ್ಟ್ ಮಾಡ್ಕೋಬೇಕಿದ್ರೆ ಅಂತ. ಆದ್ರೆ ಐರನ್ ಹೇಳ್ತಾಳೆ ನನ್ಗೆ ಇದ್ರ ಅವಶ್ಯಕತೆ ಇಲ್ಲ ಮತ್ತೆ ನನ್ಗೆ ನಿನ್ ಬಗ್ಗೆ ಇವಾಗ ಏನು ತಿಳ್ಕೊಳೋಕೆ ಆಸೆನೂ ಇಲ್ಲ ಅಂತ. ಮತ್ತೆ ಕೊನೆದಾಗಿ ವಿನ್ಸೆಂಟ್ ಜೆರೆಮಿನ ಒಮ್ಮೆ ಮೀಟ್ ಆಗೋಕೆ ಬರ್ತಾನೆ, ಯಾಕಂದ್ರೆ ಅವನು ಇವಾಗ ಟೈಟನ್ ಪ್ಲಾನೆಟ್ ಗೆ ಸ್ಪೇಸ್ ಶಿಪ್ ಇಂದ ಹೋಗ್ಬೇಕಾಗತ್ತೆ ಮಿಷನ್ ನ್ಯಾವಿಗೇಟರ್ ಆಗಿ. ಜೆರೆಮಿ ಅವನಿಗೋಸ್ಕರ ಬಹಳಷ್ಟು ಬ್ಲಡ್ ಸ್ಯಾಂಪಲ್ಸ್ ಹಾಗೆ ಯೂರಿನ್ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡಿಟ್ಟಿದ್ದ ಅಂಡ್ ಹೇಳ್ತಾನೆ ನೀನು ಹೇಗೆ ಟೈಟನ್ ಗೆ ಹೋಗ್ತೀಯಲ್ಲ ಹಾಗೆ ಅದೇ ರೀತಿ ನಾನು ನಂದೇ ಜರ್ನಿಗೆ ಹೋಗ್ತಾ ಇದ್ದೀನಿ ಮತ್ತೆ ನಾವಿಬ್ರು ಯಾವತ್ತೂ ಸಿಗಲ್ವೇನೋ ಅಂತ ಹೇಳಿ ಒಂದು ಎನ್ವಲಪ್ ನ ಕೊಡ್ತಾನೆ. ಮತ್ತೆ ಇವಾಗ ವಿನ್ಸೆಂಟ್ ಫ್ಲೈಟ್ ಹತ್ತೋಕೆ ತಯಾರಾಗಿದ್ದಾನೆ. ಇಲ್ಲಿ ಗ್ಯಾಟಕದಲ್ಲಿ ಈ ಡಾಕ್ಟರ್ ಸಿಗ್ತಾರೆ. ಸ್ಟಾರ್ಟಿಂಗ್ ನಲ್ಲಿ ನಾವು ಇವ್ರನ್ನ ನೋಡಿದೀವಿ. ಇವರು ಹೇಳ್ತಾರೆ ಒಂದು ಹೊಸ ಪಾಲಿಸಿ ಬಿಡುಗಡೆ ಆಗಿದೆ ಅಂತ. ಏನಪ್ಪಾ ಅಂದ್ರೆ ಸ್ಪೇಸ್ ಶಿಪ್ ಗೆ ಎಂಟರ್ ಆಗೋಕು ಮುಂಚೆ ಮೆಡಿಕಲ್ ಟೆಸ್ಟ್ ಆಗ್ಲೇಬೇಕು ಅಂತ. ಅಂಡ್ ಹಾಗೆ ಇವಾಗ ವಿನ್ಸೆಂಟ್ ಜೆರೆಮಿನ ಬ್ಲಡ್ ಸ್ಯಾಂಪಲ್ಸ್ ಅಥವಾ ಯೂರಿನ್ ಸ್ಯಾಂಪಲ್ಸ್ ನ ಕೊಡಲ್ಲ, ಬದಲಾಗಿ ಅವನದೇ ಕೊಡ್ತಾನೆ. ಮತ್ತೆ ಇಲ್ಲಿ ಅದು
ಇನ್ವ್ಯಾಲಿಡ್ ಅಂತ ಬರುತ್ತೆ. ಆದ್ರೂ ಕೂಡ ಈ ಡಾಕ್ಟರ್ ಹೇಳ್ತಾರೆ ನನ್ನ ಮಗ ನಿನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾನೆ, ಮತ್ತೆ ಹಾಗೆ ಅವನು ಕೂಡ ಬಹಳಷ್ಟು ಬಾರಿ ಟ್ರೈ ಮಾಡಿದ ಗ್ಯಾಟಕ್ ಆಗಿ ಸೇರ್ಕೊಳ್ಳೋಕೆ. ಅವನು ಫಸ್ಟ್ ಕ್ಲಾಸ್ ನವನು ಆದ್ರೂ ಕೂಡ ರಿಜೆಕ್ಟ್ ಆಗ್ಬಿಡ್ತಾ ಇದ್ದ. ಮೇ ಬಿ ಒಂದು ದಿನ ನನ್ನ ಮಗ ಕೂಡ ಇಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳ್ತಾನೆ. ಮತ್ತೆ ಡಾಕ್ಟರ್ ಹೇಳ್ತಾರೆ ನನ್ಗೆ ಗೊತ್ತಿತ್ತು ನಿನ್ನ ಐಡೆಂಟಿಟಿ ಫೇಕ್ ಆಗಿದೆ. ಅಂಡ್ ಇಲ್ಲಿ ನಾವು ನೋಡ್ತೀವಿ ಅವರು ಇವನ್ನ ಇನ್ವ್ಯಾಲಿಡ್ ಐಡೆಂಟಿಟಿಯನ್ನ ವ್ಯಾಲಿಡ್ ಮಾಡ್ಬಿಡ್ತಾರೆ. ಸೊ ಇಲ್ಲಿವರೆಗೂ ಅವರೇ ವ್ಯಾಲಿಡ್ ಮಾಡ್ತಾ ಬಂದಿದ್ದಾಗಿತ್ತು. ಮತ್ತೆ ಹಾಗೆ ವಿನ್ಸೆಂಟ್ ಸ್ಪೇಸ್ ಶಿಪ್ ನ ಎಂಟರ್ ಆಗ್ತಾನೆ. ಅಂಡ್ ಅದ್ರ ಒಳಗೆ ಇವಾಗ ಅವನು ಜೆರೆಮೆ ಕೊಟ್ಟಿದ್ದ ಆ ಎನ್ವಲಪ್ ಅನ್ನ ಓದಕ್ಕೆ ಶುರು ಮಾಡ್ತಾನೆ. ಜೆರೆಮೆ ಬರ್ದಿದ್ದ ನಾನು ಸುಪೀರಿಯರ್ ಆಗಿದ್ರು ಕೂಡ ನಾನು ಫೇಲಿಯರ್ ಆಗಿದೆ, ಮತ್ತೆ ಹಾಗೆ ತುಂಬಾ ವಿಷಯಗಳಲ್ಲಿ ಫೇಲ್ ಆಗಿದ್ದೆ. ಲೈಫ್ ನ ತುಂಬಾ ಆಸ್ಪೆಕ್ಟ್ ಅನ್ನ ನನ್ಗೆ ಮ್ಯಾನೇಜ್ ಮಾಡಕ್ಕೆ ಆಗಿರ್ಲಿಲ್ಲ. ಮತ್ತೆ ಹಾಗೆ ಸೈನ್ಸ್ ನಮ್ಗೆ ಜೀವನದಲ್ಲಿ ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಿರ್ಬೋದು, ಮತ್ತೆ ನಮ್ಮ DNA ಅನ್ನ ಮಾಡಿಫೈ ಮಾಡುವಂತ ಟೆಕ್ನಾಲಜಿಯನ್ನು ಕೂಡ ತಂದಿರಬಹುದು. ಆದ್ರೆ ಜೀವನದಲ್ಲಿ ಇನ್ನು ಏನೋ ಕಡಿಮೆ ಅನ್ಸ್ತಾ ಇದೆ ನನ್ಗೆ, ಹೀಗಾಗಿ ನಾನು ಬಹಳ ದೂರ ಹೋಗ್ತಾ ಇದ್ದೀನಿ ಅಂತ ಹೇಳಿ ಬರ್ದಿದ್ದ. ಮತ್ತೆ ಹಾಗೆ ಕೊನೆ ಸೀನಲ್ಲಿ ನಾವು ನೋಡ್ತೀವಿ ಇಲ್ಲಿ ಜೆರೆಮೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಹಾಗೆ ವಿನ್ಸೆಂಟ್ ಬದುಕುಳ್ದ. ಮತ್ತೆ ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ನಿಮ್ಗೆ ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡ್ಬಿಡಿ. ಅಂಡ್ ನಿಮ್ಗೆ ಅನಿಮೆ ನೋಡೋ ಕ್ರೇಜ್ ಇದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಚೆಕ್ಔಟ್ ಮಾಡಿ. ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡಿದೀನಿ.